ಖರ್ಚಾಯ್ತದೆ. ಎಷ್ಟು? ಆಗಲೇಬೇಕಾ? ವಿಶ್ವಾಸ ಬಿಡಿ ವರ್ಕ್ಸ್ ಅಷ್ಟು ಗೊತ್ತು. ಅದು ತಲೆ ಸರಿ ಇಲ್ಲದ ಹುಡುಗಿ ಹೇಳಿದೆ ಅಂತ ಡಾಕ್ಟ್ರು. ಕಾನೂನಿನಲ್ಲಿ ಕೇಸ್ ನಡೆಸೋದು ಅಸಾಧ್ಯ. ಇಂಥವ್ರು ಅಂತ ಗೊತ್ತಾದ ಕೇಸ್ಗಳಲ್ಲೇ ಸಾಬೀತು ಮಾಡಿ ಅಂತಾರೆ. ಸಂಸ್ಥೆ ಮೇಲೆ ಅನುಮಾನ, ಹೊಡೆದಾಟ ಅಸಾಧ್ಯ. ತಲೆ ಸರಿ ಇಲ್ಲದ ಹುಡುಗಿ ಮಕ್ಕಳೊಂದಿಗ್ರಿ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ 3 ತಿಂಗಳು. ಕಾರಣನಾದವನ್ಗೆ ಎಂತ ಅಹಂಕಾರ ಇರಬೇಡ. ಸುಮ್ಮನಿದ್ರೆ ಅಭ್ಯಾಸ ಆಗತ್ತೆ. ಇವತ್ತು ಅವಳು, ನಾಳೆ ಇನ್ನೊಬ್ರು, 4 ದಿನಕ್ಕೆ ನಿಮ್ಮ ಮಗಳು ಆಗ್ಬೋದು. ಅಣ್ಣವ್ರೇನಂತಾರೆ? ನಡೀಲಿ. ಮಿನಿಮಮ್ 15-20 ಶಾಮಿಯಾನ ಬೇಕ್ರಾ? ಆಸಕ್ಕೆ ಜಮ್ಕಾನ, 1 ಮೈಕ್ ಸೆಟ್ಟು, 100 ಜನ. ಪರ್ ಹೆಡ್ 150 ರೂಪಾಯಿ ಅಂದ್ರೆ 15,000 ರೂಪಾಯಿ ಆಯ್ತದೆ. ಬೆಳಿಗ್ಗೆ ಟಿಫನ್ನು, ಇಡ್ಲಿ ವಡೆ 1 ಬಾತು, ಮಧ್ಯಾಹ್ನ 1 ಊಟ 1 ಸ್ವೀಟು. ಸ್ವೀಟಾ? ಬಡ್ದಾಡೋದಕ್ಕೆ ಹುಡುಗಿಗೆ ನ್ಯಾಯ ಸಿಗ್ತದೆ, ಒಂದಷ್ಟು ಕಾಸು ಆಯ್ತದೆ, ಹೊಂಟೋಯ್ತದೆ. ನಿಮಗೆ ಹೆಸರಾಯ್ತದೆ, ಮನಸ್ನಾಗೆ ಒಳ್ಳೆ ಕೆಲಸ ಮಾಡಿದ್ ನೆಮ್ಮದಿ. ಬಂದವ್ರ ಕತೆ ಹೇಳಿ ಒಂದೊಳ್ಳೆ ಊಟ, 1 ಸ್ವೀಟು, ಒಂದಷ್ಟು ಕಾಸು ಅಲ್ಲವ್ರಾ? ಕಾಣಿಸೋ ಹಂಗ್ ಬ್ಯಾಡ್ರಾ, ಗುಟ್ಟಾಗಿ ತಿನ್ನಕ್ಕೆ ಹೇಳ್ತೀನಿ. ಸರಿ. ಮಧ್ಯಕ್ಕೆ ಆ ಬಸ್ ಹುಡುಗಿ ಕೂರ್ಸಿ ಕೂತ್ಗೆಗೆ 1 ಹಾರ ಹಾಕಿ. ಸರಿ. ಇನ್ನು 3 ತಿಂಗಳು. ಬಸ್ರು ಅಷ್ಟು ಕಣ್ಣಿಗೆ ಕಾಣಿಸೋಲ್ಲ, ಸ್ವಲ್ಪ ಕಾಣಿಸೋ ಹಾಗೆ ಸಿಂಪತಿ. ಅಪ್ಪ ಪ್ಲೀಸ್. ಈಗ ಸಂಸ್ಥೆ ಎದುರುಗಡೆ ಕೂರಿಸಿ ಗೋಷ್ಠಿ ಕೂಗಿಸ್ತೀರ, ಅವ್ರು ಸುಮ್ಕಿದಾರಾ? ಪೊಲೀಸ್ನವ್ರಿಗೆ ಸುದ್ದಿ ಹೋಯ್ತದೆ, ಬಡೀರಿ ಚದುರಿಸಿ ಅಂತ ಅವ್ರಿಗೊಂದಷ್ಟು ಕಾಸು ಕೊಡ್ತಾರೆ. ಶಾಂತಿ ಪಾಲನೆ, ಅವರು ಜೀಪಲ್ಲಿ ಬರ್ತಾರೆ, ಕಾಸು ಬಂದಿರುತ್ತೆ, ಮುತುವರ್ಜಿ ಜಾಸ್ತಿ, ಪಟ ಪಟ ಅಂತ ಬಡಿತಾರೆ. 4 ಜನ ಆಸ್ಪತ್ರೆ ಸೇರ್ತಾರೆ, ಸುದ್ದಿ ಆಗತ್ತೆ. ವಿಲ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ನನ್ನ ಮನೆ ಕಳಿಸ್ಬಿಡ್ರಿ. ಯಾಕೆ? ದಿಟ್ವಾಗ್ಲೂ ಏಟ್ ಬಿದ್ರೆ ಮುಂದಿನ ಕಿತ ನಾ ಕರೆದಾಗ ಬಂದಾರ? ಬಿತ್ತು ಅಂತ ಸುದ್ದಿ ಆಗ್ಬೇಕ್ರಾ? ಬಿಡಬಾರ್ದು. ಅದು ಟೆಕ್ನಿಕ್ಕು. ಬಡಿ ಅಂತ ಅವ್ರು ಕೊಡ್ಲಿ, ಬಡ್ದಂಗ್ ಮಾಡ್ರಿ, ಬಡಿ ಬ್ಯಾಡ್ರಿ ಅಂತ ನಾವು ಕೊಡವ. 1 ದಿನದ ಲೆಕ್ಕ 8:30 8:30 ಪಿಕಪ್ ಡ್ರಾಪ್. ಎಫೆಕ್ಟ್ಗೆ 4 ಮಕ್ಕಳನ್ನು ಎಳ್ಕೊಬರಕ್ ಹೇಳ್ತೀನಿ. ಪ್ರೀ ಎಲ್ಲ ಸೇರಿ 1,00,000 ಆಯ್ತದೆ. ಅಡ್ವಾನ್ಸ್ 50 ಕೊಡಿ. ಏನ? ಯಾಕೆ? ಇದಾಗಲ್ಲ. ಹಣದ ಪ್ರಶ್ನೆ. 1,00,000 ಹೊಂದ್ಸೋದ್ ಕಷ್ಟ. ಆಗ್ಲೇಬೇಕಾ? ನಮ್ ಸಂಸ್ಥೆಯಲ್ಲಿ ಅಷ್ಟು ಹಣ ಹುಟ್ಟಲ್ಲ. ಮಾನಸಿಕ ಅಸ್ವಸ್ಥ ಹುಡುಗಿ, ಬಸಿರಾಗಿದೆ, ನ್ಯಾಯ ಕೊಡಿಸೋದು ಧರ್ಮ ಆಗುತ್ತೆ. ವಯಸ್ಸು ಮಗಳು ನೀನಿದ್ದಿ, ಸಮಾಜದ ಆರೋಗ್ಯ ಕೆಟ್ರೆ ನಿನ್ನ ಬದುಕಿಗೂ ಅಪಾಯ. ಅದೇನು ಹಾಗೆ ನೋಡ್ತೀಯ? ಇದ್ದಕ್ಕಿದ್ದಾಗೆ ಮನಪರಿವರ್ತನೆ ಅಂತನಾ? ಈಗಾಗ್ಲೇ ಡಾಕ್ಟ್ರು ಚೆಕಪ್ ಅಂತ 30,000 ಖರ್ಚಾಗಿದೆ. ನಿಲ್ಸಿದ್ರೆ ಖರ್ಚಾದ್ದು ಹೋದ ಹಾಗೆ ಮುಂದುವರಿಲಿ. ಆಯ್ತು, ಸತ್ಯ ಹೇಳ್ತೀನಿ. ಅವಳಿಗೆ ಬರೋ ಪರಿಹಾರದಲ್ಲಿ ಇದನ್ನು ವಸೂಲಿ ಮಾಡ್ಕೋತೀನಿ. ಈಗೇನು ಶೇಷಗಿರಿಗೆ 1 ಕಪ್ ಕಾಫಿ ಆಗಬಹುದಾ? ಥ್ಯಾಂಕ್ಸ್. ಹಾಕ್ಸು, ದೊಡ್ಡದೇ ಹಾಕ್ಸು ಶಾಮಿಯಾನ. 100 ಅಲ್ಲ, 200 ಅಲ್ಲ, 300 ಆಗ್ಲಿ, ಸೇರಿಸು. 1 ದಿನ ಯಾಕೆ, 10 ದಿನ ಆಗ್ಲಿ. ಮಗಳು ಓದಲಿಲ್ಲ, ಅಂಥ ಬುದ್ಧಿವಂತಿಕೆ ಇಲ್ಲ,
ಮುದ್ದು ಮಾಡಿ ಬೆಳೆಸಿದ್ದು ಬರೀ ಖರ್ಚಿಗೆ ದಾರಿ ಅನ್ಸಿತ್ತು. ದುಡಿದು ಬಿಡ್ತು ನೋಡು ಶೇಷಗಿರಿ. ದೇಶ ಸೇವೆ, ಹುಚ್ಚು ಹುಡುಗಿಗೆ ನ್ಯಾಯ ಕೊಡಿಸೋ ಹುಮ್ಮಸ್ಸು, ಕೊಳೆಯುವಷ್ಟು ಕಾಸು ಕಾರಣಕರ್ತನ ಕಿಸೇಲಿ. ಮುಂದಕ್ಕೆ ಬಸರಿ ಹುಡುಗಿ, ಹೊಡೆದಾಡೋದಕ್ಕೆ ಮಗಳು, ಸಂಧಾನಕ್ಕೆ ನಾವು. ಕಿತ್ತು ಬಿಡಬಹುದು ಮುದ್ದು ಮಗಳ ಮದುವೆ ಖರ್ಚು, ಕಟ್ತಿರೋ ಮನೆ ಖರ್ಚು. ಹಾಕ್ಸು ಶಾಮಿಯಾನ. ವಿಶ್ವಾಸ ಅಂತಲೇ ಆದರೆ ಗುಟ್ಟಾಗಿ ವೈದ್ಯರ ಸಲಹೆ ತಗೊಂಡು ಹುಟ್ಟೋ ಮಗುನ ಕೊಲ್ತಾರೆ. ಅದು ಪಾಪ. ಪರೋಕ್ಷವಾಗಿ ನೀವು ಕಾರಣ. ಹಾಗೆ ಅನಿಸುತ್ತೆ. ಬೀಡಿ ಮಾರಿದ್ದು ಅದು ಪಾಪ ಅಲ್ವಾ? ತಂಬಾಕು ಬೆಳೆದು ಅಮೃತ ಉಕ್ಕೋ ನೆಲನ ವಿಷ ಕೂಡ ಚಿಗುರದ ಸ್ಥಿತಿಗೆ ತಂದಿದ್ದು ಅದು ಹಾದ್ರ ಅಲ್ಲ. ನೆರಳು ಹಣ್ಣು ಕೊಡೋ ಮರನ ಕಡಿದು ತಂಬಾಕು ಒಣಗ್ಸೋಕೆ ಉರುವಲಾಗ್ಸಿದ್ದು ಅದು ಧರ್ಮ ಕಾರ್ಯನಾ? ಸಂಸ್ಥೆ ಮುಂದುವರಿಬೇಕು, ಒಡೆಯರ್ ಹತ್ರ ಹಣ ಸೇರಬೇಕು. ಅಲ್ಲದ್ರಿ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಲಂಚ ಹಂಚ್ತ ಅದೆಷ್ಟು ಜನ ಪ್ರಾಮಾಣಿಕರನ್ನ ಆಮಿಷ ಭಯ ಒಡ್ಡಿ ಹಾಸ್ಯಗೆಳೆದ್ರಿ. ಕಚೇರಿಲಿ ಕೆಲ್ಸಕ್ಕೆ ಇಂಟ್ರ್ಯೂ ಮಾಡ್ತಾರೆ, ತಪ್ಪು ಅಂತಲ್ಲ. ಕೊನೆಗೆ ಕೆಲ್ಸಕ್ಕೆ ಸೆಲೆಕ್ಟ್ ಆಗಿ ಇವ್ರು ಕೆಲಸ ಕೊಡೋದು ಸುಂದರವಾಗಿರೋ ಹೆಣ್ಮಕ್ಳಿಗೆ ಮಾತ್ರ. ಅದೇನು ಅಲ್ಲಿ ಕೆಲಸಕ್ಕೆ ಸುಂದರವಾಗಿರೋ ಹೆಣ್ಮಕ್ಳೇ ಬೇಕು? ಸುಂದರವಾಗಿರೋ ಹೆಣ್ಮಕ್ಳು ಸುಳ್ದಾಡ್ತಿದ್ರೆ ಮಿಕ್ಕವ್ರಿಗೆ ಮೋಟಿವೇಶನ್. ಸಂಬಳ ಯಾತು ಕೊಡ್ತಿರೋದು? ಅಡುಗೆಗೆ ಇಡ್ತೀಯಾ? ಬೀಡಿ ಸೇದಿ ಬಂದು ಗಂಟ್ಲುಗೆಡ್ಡೆ ಕತ್ತರಿಸಿ ತೆಗೆಯೋಕ್ಕೂ ಮತ್ತಿದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ನಾಲ್ಗೆ ಇಲ್ಲಿಗೆ ಬಂತು ನೋಡು. ಒಳಗೆ ಹೋಗು ತಾಯಿ. ನನ್ನ ಮಗಳ ವಿಚಾರದಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಐದಾರು ದಿವಸದಿಂದ ಆಫೀಸಿಗೆ ಬಂದಿಲ್ಲ ಅಂದ್ರು. ಆರೋಗ್ಯದಲ್ಲಿ ಸಮಸ್ಯೆ. ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು. ಇದು ಸ್ವಲ್ಪ ಸೀರಿಯಸ್ಸು. ಆಯಾಸ ಬಹಳ ಬೇಗ, ಕೂತಲ್ಲೇ ಬೆವರುತ್ತೆ, ಯಾವುದರಲ್ಲೂ ಉತ್ಸಾಹ ಇಲ್ಲ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಕೆಲಸ ಮುಂದುವರಿತಿಲ್ಲ. ಸ್ಪೆಷಲಿಸ್ಟ್ ಅಂತಿದ್ದಾರೆ. ವಯಸ್ಸಾಗಿದೆ, ಒಮ್ಮೆ ವಿಚಾರಿಸು. ಹಣದ ಪ್ರಶ್ನೆ, ಹೆಂಡತಿನ ಕೇಳಬೇಕು, ಸಂಕೋಚ. ಅಡ್ವಾನ್ಸ್ ಯಾವುದಾದ್ರೂ ಹುಟ್ಟುತ್ತಾ? ಈ ಮಟ್ಟದಲ್ಲಿದೆ ನಮ್ಮ ಅವಶ್ಯಕತೆಗಳು. ನಾವು ವಹಿಸಿದ ಕೆಲಸದಲ್ಲಿ ಧರ್ಮ ಸೂಕ್ಷ್ಮ ಹುಡುಕ್ತೀವಿ. ಧರ್ಮಕ್ಕೆ ಚೈತನ್ಯ ಬೇಕು. ನೇರವಾಗಿ ವಿಚಾರಿಸೋದು ಕಷ್ಟ. ಇಬ್ಬರಿಗೂ ವಯಸ್ಸಾಗಿದೆ. ಇಂಥ ವಿಷಯಗಳು ಸಂಕೋಚ ಹುಟ್ಟಿಸುತ್ತೆ. ಕಾಡ್ತಿದ್ದದ್ದು ಅದು, ಧರ್ಮ ಸೂಕ್ಷ್ಮ ಅಲ್ಲ. ನಿನ್ನ ಮಗಳು ಶ್ರುತಿ ಸ್ನೇಹಿತೆ, ಅವಳಿಗೆ ಈ ಕೆಲಸ ವಹಿಸು. ಅವಳಿಗೂ ಅವಶ್ಯಕತೆ, ಸಹಕರಿಸ್ತಾಳೆ. 1-2-3 ಸಾವಿರ ಆದರೆ ಸಾಕು. ಕಾಯಿಲೆ ಏನು ಅಂತ ಗೊತ್ತಾದರೆ ಮುಂದಿನ ನೋಡಬಹುದು. ಹಲೋ, ಬೆಳಗ್ಗೆಯಿಂದ 3 ಸರ್ತಿ ಫೋನ್ ಮಾಡಿದ್ದೀನಿ. ಹೌದಾ? ಐ ಡಿಡ್ಂಟ್ ನೋಟಿಸ್, ಗಮನಿಸ್ಲಿಲ್ಲ. ಅದು ಯಾಕೆ ಹೀಗೆ ಗೋಳೈಕೋತಿಯೇ? ಕಾಯೋದ್ರಲ್ಲಿ, ಹುಡ್ಕೋದ್ರಲ್ಲಿ, ಪ್ರತೀಕ್ಷೆಯಲ್ಲಿ ಪ್ರೇಮ ಕಾದಷ್ಟು ಗಟ್ಟಿಯಾಗುತ್ತಂತೆ. ನಾನು ಪ್ರೀತಿಸಿದ ಹುಡುಗ ನನ್ನನ್ನು ಪ್ರೀತಿಸ್ತಿದ್ದಾನೆ. ಆ ಭಾವದ ಸುಖಕ್ಕೆ
ನನ್ನ ಭೇಟಿಗಾಗಿ, ನನ್ನದೊಂದು ಮಾತಿಗಾಗಿ ತಹತಹಿಸ್ತಾನೆ, ಹುಡುಕ್ತಾನೆ, 10 ಕಡೆ ನಿಂತು ಕಾಯ್ತಾನೆ, ಕಡೆಗಣ್ಣಿನ ಕಣ್ಣ ಸಣ್ಣ ನೋಟದಲ್ಲಿ ಕೃತಾರ್ಥನಾಗ್ತಾನೆ, 20 ಸರ್ತಿ ಫೋನ್ ಮಾಡ್ತಾನೆ. ಮನಸ್ಸಿಗೆ ಸುಖ ಕೊಡುತ್ತಲ್ವಾ? ತಮಾಷೆ ನಿನಗೆ. ಕೆಲಸ ಬಿಟ್ಟಾಯ್ತೆ ನಾನು. ಹೊರಟ ಕನಸಿನಲ್ಲೂ ಸುಖ ಕೊಡಲ್ಲ. ಪಟ್ಟಂತ ಮಂಪ್ರಿ ಹರಿಸ್ತ್ಯ. ಪ್ರೀತಿ ಪ್ರೇಮ ಏನೂ ಇಲ್ಲ, ಮಣ್ಣು ಕಾಸು ಅಷ್ಟೆ. ಏನು ಹೇಳು? ಅಪ್ಪ ತಂಗಿಯರ ತನಿಖೆ ಶುರುವಾಗಿದೆ. ಸರಿ, ಕೇಳಬಹುದು ನಿನ್ನ. ಕೇಳ್ತಾರೆ. ಸತ್ಯ ಹೇಳಬೇಡ. ಅಂದರೆ? ಹಣದ ವಿಷಯ ಹೇಳಬೇಡ. ಸದ್ಯಕ್ಕೆ ಮದುವೆ ಇಲ್ಲ, ಅದು ಬೇಡ. ಸರಿ, ಪ್ರೀತಿಸಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ. ಹಣಕ್ಕೆ ಅಂತಾದರೆ ನಾನೇ ಯಾಕಾಗಬೇಕು? ಇದನ್ನು ಮೀರಿದ್ದು ನಾವೇ ಹುಡುಕ್ತೀವಿ ಅಂತಾರೆ. ಇಲ್ವಾ? ಪ್ರೀತಿ ಪ್ರೇಮ ಅಂದರೆ ಕುರುಡು ಕುರುಡು, ಯಾವುದೇ ವಯಸ್ಕತ್ತೇನೂ ಆಗ್ಬೋದು. ಸೌಂಡ್ಸ್ ಲಾಜಿಕಲ್. ಮುಂದೆ ಮಾತಾಡಬೇಕು ನಿನ್ನ ಹತ್ರ. ಏನು? ಒಂದಷ್ಟು ಹೊತ್ತು ಈ ಗಲಾಟೆ ಪ್ರಪಂಚದಿಂದ ದೂರ ಹೋಗಿ ಏಕಾಂತದಲ್ಲಿ ಒಂದಷ್ಟು ಹೊತ್ತು. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಮುಂದಿಂದ ಹೇಳಬೇಡ. ಮನೇಲಿ ಹೇಳಲ್ಲ, ಕದ್ದು ಬರ್ತೀನಿ. ಸಂಜೆ ಅಂತೀಯ, ನೀನು ಮಧ್ಯಾಹ್ನಕ್ಕೆ ಹೋಗಿ ಕೂತಿರ್ತೀಯ. ಪ್ರತಿ ಕ್ಷಣ ಗಂಟೆ ಅನ್ಸತ್ತೆ. ನಾನು ಮನೇಲಿ, ಅಂಗಳದಲ್ಲಿ ಅಮ್ಮ, ಮುಂದೆ ಲಾನ್ನಲ್ಲಿ ಅಪ್ಪ. ಕಣ್ಣು ತಪ್ಪಿಸಿ ಬರಬೇಕು. ಅಲಂಕಾರ ಮಾಡಿ ಹೊರಟ್ರೆ ಅನುಮಾನ ಬರುತ್ತೆ. ಅಲಂಕಾರನೇ ಇಲ್ಲದೆ ಪ್ರಿಯಕರನ್ನ ಭೇಟಿ ಹೇಗಾಗ್ಲಿ? ಕೆಂಡದ ಮೇಲೆ ಶತಪಥ. ಇಲ್ಲಿ ಕೇಳೆ. ಸುಖದಲ್ಲಿದ್ದೀನಿ, ಸುಮ್ಮನಿರೋ. ಕೆಲಸ ಬಿಟ್ಟಾಯ್ತು, ಮುಂದಿಂದು ಕಾಸು. ಅಪ್ಪನ್ ಕೇಳು, ಯಾವಾಗ ಕೇಳ್ತ್ಯಾ? ಕಾಯೋ ವ್ಯವಧಾನ ಇಲ್ಲ. ಸತ್ಯ ಹೇಳಿ ಸಾಯಿಸ್ಬೇಡ್ವೋ? ಪುರ್ಸೊತ್ತಾದ ಒಂದು ಸಂಜೆ ಫೋನ್ ಮಾಡು, ಕಾಯ್ತೀನಿ. ಕರೀತಿದ್ದ ಹಾಗೆ ಹಾರು ಬರ್ತೀನಿ. ಸುಳ್ಳಾಡಿ ಕೂಡ ಸುಖ ಕೊಡಲ್ಲ. ಹೊರಟ. ಸತ್ಯ ಬೇಕು ನನಗೆ. ತಿಳ್ಕೊಂಡು ಏನು ಮಾಡ್ತೀಯಾ? ಅಂದರೆ ಮನಸ್ಸಿನಲ್ಲಿ ಏನಿದೆ? ವೆಂಕಟೇಶ್ ಚಿಕ್ಕಪ್ಪನ ತಲೆ ಕಂಡ್ರೆ ಆಗಲ್ಲ. ಮೊದಲನೇ ಅವಕಾಶದಲ್ಲಿ ಅವನ್ನ ಬಿಡಿಸ್ಬೇಕು. ಕಳ್ಳ, ನಾನು ಮದುವೆ ಆಗಿ ಬಂದೆ. ಇಲ್ದಿದ್ರೆ ಆಸ್ತಿ ಪೂರ್ತಿ ಅವಂದೇ. ಅದೇ ದ್ವೇಷಿಸ್ತಾನೆ. ಮಕ್ಕಳಾಗಲ್ಲ ಅಂದ್ಕೊಂಡ. ನೀನು ಹುಟ್ಟಿದೆ, ನಿನ್ನ ಕೆಡ್ಸೋಕ್ ನಿಂತ. ಹಾಳು ಮಾಡಿ ಆಸ್ತಿ ದಕ್ಕಿಸ್ಕೊಳ್ಳೋದಕ್ಕೆ ನಿಂತಿದ್ದಾನೆ. ನಿಂದು ಹಟವೆ. ರಸ್ತೆಯಲ್ಲಿ ಎರಚ್ತೀಯ, ಬಿಕಾರಿಗಳಿಗೆ ಹಂಚ್ತೀಯ, ಅವರಿಗೆ ದಕ್ಕಬಾರದು. ಗೋವಿಂದರಾಯರ್ದೇನು ಸಮಸ್ಯೆ? ಏನಿಲ್ಲ. ಮತ್ತ್ಯಾಕೆ ಅವ್ರು ನೆಪ್ಸೋ ಮನ್ಸು? ನಾನೆಲ್ಲೇ ಬಸ್ತಿದ್ದೀನಿ? ಸುಳ್ಳು ಹೇಳಬೇಡ. ನೀನು ಸತ್ಯವಾಡಿದ್ರೆ ಮಾತ್ರ ನಂದು ಸತ್ಯ. ಅವ್ರಿಗೆ ವೆಂಕಟೇಶನ್ ಬಗ್ಗೆ ಎಲ್ಲ ಗೊತ್ತಿತ್ತು. ಅವನು ಮೋಸ ಮಾಡಿ ಹಣ ಆಸ್ತಿ ಲಪ್ಟಾಯಿಸ್ತಿದ್ದ. ಆದ್ರೂ ಕಣ್ಣು ಮುಚ್ಕೊಂಡು ನಾಲ್ಗೆ ಕಚ್ಚಿ ಸುಮ್ಮನಿದ್ರು. ಬಾಯಿ ಬಿಟ್ಟು ಅಣ್ಣ ತಮ್ಮಂದ್ರ ಸಂಬಂಧ ಕೆಡ್ಸೋದು ಬೇಡ ಅನ್ಸಿರ್ಬೋದು. ಇಲ್ಲ. ಮತ್ತೆ ಅದು ಬಿಡು, ನಿನ್ ಬಗ್ಗೆ ಹೇಳು. ಚಿಕ್ಕಪ್ಪನಿಗೆ ಗೊತ್ತಾಗದಾಗೆ ಅಪ್ಪ ಲೆಕ್ಕದಿಂದ ಹಣ ಆಚೆ ತೆಗಿತಿದ್ರು. ಕೆಲ್ಸಗಾರಿಗೆ ಹಂಚಿದ್ದು ಅನ್ನೋರು, ಲಂಚ ಅನ್ನೋರು, ಉಳಿದಿದ್ದು ಸ್ವಂತ ಆಸ್ತಿ ಆಗ್ತಿತ್ತು. ಇದು ಗೋವಿಂದರಾಯರಿಗೆ ಗೊತ್ತು. ಗೋವಿಂದರಾಯರ್ಗೆ ಅಪ್ಪನ ಕಳ್ತನವೂ ಗೊತ್ತಿತ್ತು, ಚಿಕ್ಕಪ್ಪಂದು ಗೊತ್ತಿತ್ತು. ಇದನ್ನ ಅಲ್ಲಿ ಹೇಳಿ ಅದನ್ನ ಇಲ್ಲಿ ಹೇಳಿದ್ರೆ ಪಾಲ್ದಾರಿಬ್ರು ಬಡದಾಡಿ ಸಂಧಾನ ಸೂತ್ರ ಹುಡ್ಕೋತಾರೆ. ಇವರು ಎರಡು ಕಡೆನೂ ಕೆಟ್ಟವರು. ಆಚೆಗೆ ಬದಲಿಗೆ ಇಬ್ಬರು ಕಳ್ತನವೂ ಗೊತ್ತಿದ್ದು ಇವ್ರನ್ನ ಅವರಿಂದ, ಅವ್ರನ್ನ ಇವರಿಂದ ಕಾದ್ರೆ ಇಬ್ರು ಹೆದರ್ತಾರೆ. ಅಧಿಕಾರ ಗೋವಿಂದರಾಯರ ಕೈಲಿರುತ್ತೆ.
ಅಪ್ಪನ ಬದಲಿಗೆ ನೀನಿದ್ದಿ, ಆದರೂ ಕಳ್ತನಗಳು ಮುಂದುವರೆದಿವೆ. ಅಧಿಕಾರ ಗೋವಿಂದರಾಯರ ಕೈಯಲ್ಲೇ ಇದೆ, ನಿನಗೆ ದಕ್ಕಬೇಕು. ಅದಕ್ಕೆ ಅವ್ರನ್ನ ಆಚೆ ಹಾಕಬೇಕು. ಮೊದಲ ಸಾರ್ತಿ ನನ್ನ ಮಗ ಅನ್ನೋದ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ವೆಂಕಟೇಶ್ ಚಿಕ್ಕಪ್ಪಂದಾಯಿತು, ಗೋವಿಂದರಾಯರ್ದು ಆಗತ್ತೆ. ಇನ್ನೂ ಅನಿಲ. ನಿನ್ನ ಸತ್ಯದ ಮೇಲಿದೆ. ಆ ಹುಡುಗಿಯ ಸಮಸ್ಯೆಗೂ ನನಗೂ ಸಂಬಂಧವಿರಬಾರ್ದು. ಅನಿಲನ್ ತಲೆ ಕಟ್ತೀಯ. ಹಣಕ್ಕೆ ಸೆಟ್ಲಾದರೆ ಉಳ್ಕೋತಾರೆ, ಅದಾಗಬಾರ್ದು. ನೀನೇ ಮುತುವರ್ಜಿ ತಗೊಂಡು ಇದು ಸುದ್ದಿ ಆಗೋ ಹಾಗೆ ಮಾಡಿ, ಕಾರಣಕರ್ತ ಅನಿಲ ಅಂತ ಸಾಬೀತು ಮಾಡಿ ಅವನಿಗೆ ಮದುವೆ ಮಾಡ್ತೀಯ. ಸಮಸ್ಯೆನ ಯಾವ ಮಟ್ಟಕ್ಕೆ ತಗೊಂಡು ಹೋಗಿ ಮುಟ್ಟಿಸ್ತೀನಿ ಅಂದರೆ ಕಾರಣ ಆದವನಿಗೆ ಮದುವೆ ಆಗದೆ ಬೇರೆ ಉತ್ತರ ಇರೋಲ್ಲ. ಈ ಕಾರಣಕ್ಕೆ ಅವನನ್ನು ಆಚೆ ಹಾಕಿದ್ರೆ ಸರ್ವಾಧಿಕಾರ ನಿಂದು. ಆ ಹುಡುಗಿಗೂ ನನಗೂ ಸಂಬಂಧವಿಲ್ಲ. ಸತ್ಯ, ನಿನ್ನಾಣೆ. ಸುದ್ದಿ ಆದ್ರೆ ಸಮಸ್ಯೆ ಇಲ್ಲ. ಖಂಡಿತ. ಪೇಪರಲ್ಲಿ ಬರಬಹುದು, ಪೊಲೀಸ್ ಕೇಸ್ ಆಗಬಹುದು, ನ್ಯಾಯಾಲಯದ ಕಟ್ಟೆ ಹತ್ತಬಹುದು. ಸಂಬಂಧಪಟ್ಟವ್ರು ನರಳಿ. ಥ್ಯಾಂಕ್ಸ್. ಸರ್ವಾಧಿಕಾರಿಯಾಗಿ ಮೆರಿತೀಯ. ಮೊದಲು ನಾನು, ನಂತರ ನೀನು. ಈಗಲೇ ಅಧಿಕಾರ ಬೇಕು ಅಂತ ನಾನಂದ್ರೆ ಹಕ್ಕು ನಿಂದು, ಅಭ್ಯಂತರ ಇಲ್ಲ. ಕುಡುಕ, ಲಂಪಟ. ನಾನು ಪಟ್ಟದಲ್ಲಿ ಕೂತ್ರು ಅಧಿಕಾರ ನಿನ್ನ ಕೈಲೇ ಇರುತ್ತೆ. ಅದೇ ಅಭ್ಯಂತರವಿಲ್ಲ. ಕುತೂಹಲದ ಪ್ರಶ್ನೆ. ತಪ್ಪಿತಸ್ಥ ನಾನೇ ಆಗಿದ್ದಿದ್ರೆ ಆ ಹುಡುಗಿ ವಿಷಯದಲ್ಲಿ? ಇಲ್ವಲ್ಲ, ಬಿಡು. ಆಗಿದ್ದಿದ್ರೆ? ಮದುವೆ ಮಾಡಿ ಅಧಿಕಾರ ಕೈ ಕೊಡ್ತಿದ್ಯಾ? ಮಗ ನಾನು, ಕೊಡ್ತಿದ್ಯಾ? ನಿನಗೇನು ಅನ್ಸುತ್ತೆ? ಇಲ್ಲ, ಆಚೆಗೆ ಹಾಕ್ತಿದ್ದೆ. ಅದ್ಯಾಕೆ? ಅಧಿಕಾರದ ಪ್ರಶ್ನೆ ಬಂದಾಗ ರಕ್ತ ಹರಿಸಿದ್ದಿದೆ, ಗುರುತಿಸಿದ್ದಿಲ್ಲ. ಮತ್ತೇರದ್ದು ಕುಡ್ತಾ ಅಲ್ಲ, ಚಲಾಯಿಸಕ್ಕಾಗ್ದಿದ್ದು ಅಧಿಕಾರ ಅಲ್ಲ, ಚರಿತ್ರೆ ಅಮ್ಮ. ಅಧಿಕಾರ ಬಿಟ್ಟವ್ರು ಯಾರೂ ಇಲ್ಲ. ಕಿತ್ಕೊಂಡ್ರು ಉಂಟು, ಇಲ್ದಿದ್ರಿಲ್ಲ. ಅಧಿಕಾರನ ಮಗನ ಅಂತ ಬಂದರೆ ಮೊದಲು ಅಧಿಕಾರ, ಆಮೇಲೆ ಮಗ. ಇಲ್ಲ, ಆ ಹುಡುಗಿಗೂ ನನಗೂ ಸಂಬಂಧವಿಲ್ಲ. ಹೆಂಗಸು, ವಿದ್ಯೆ ಸಾಲದು, ವ್ಯವಹಾರ ಗೊತ್ತಿಲ್ಲ, ಕುಣಿಸೋದಕ್ಕೆ ನಿಂತಿದ್ದಾರೆ. ಅವಕಾಶವಾಗಿದೆ, ಕುಣಿಸ್ತೀನಿ. ಒಟ್ಟಿಗೆ ಕೂತು ಊಟ ಮಾಡಿ ವರ್ಷಗಳೇ ಕಳೆದಿವೆ. ಆಗಬಹುದಾ ಒಂದು ಊಟ? ಈ ಗಲಾಟೆಗಳು ಮುಗಿಯೋವರೆಗೂ ಒಬ್ಬೊಬ್ಬನೇ ಹೊತ್ತಲದ ಹೊತ್ತಲ್ಲಿ ಅಲಿಬೇಡ. ಚಟವಾಗಿದೆ ಗೊತ್ತು, ವಿಶಾಲವಾದ ಮನೆ, ನಿಂದೆ ಕೋಣೆ, ಕುಡಿತಕ್ಕೇನು ಬೇಕೋ ಅಲ್ಲೇ ತರಿಸ್ಕೊ. ಕೆಟ್ಟಾಯ್ತು ಸರಿ,
ಕಣ್ಣೆದುರುಗಾದ್ರೂ ಇರು.